ಇಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ 2ನೇ ತರಗತಿಗೆ ನಿಮ್ಮನ್ನು ಮುಕ್ತವಾಗಿ ನಾನು ಸ್ವಾಗತಿಸ್ತಾ ಇದ್ದು, ನಿಮ್ಮ ಸಿಲೆಬಸ್ನ ಪ್ರಕಾರ ಹಿಂದೂ ವಿವಾಹ ಪದ್ಧತಿ, ಮುಖ್ಯವಾಗಿ ವಿವಾಹದ ಮಾದರಿಗಳು ಅಥವಾ ಪ್ರಕಾರಗಳು ನೋಡೋದಾದರೆ, ಹಿಂದೂ ವಿವಾಹ ಪದ್ಧತಿ ಒಂದು ಪ್ರಮುಖ ವಿವಾಹದ ಒಂದು ಕ್ರಮ ವಿಧಾನವಾಗಿದ್ದು, ತನ್ನದೇ ಆದಂಥ ವೈಶಿಷ್ಟ್ಯಪೂರ್ಣವಾದಂತಹ ಮಹತ್ವವನ್ನು, ಪ್ರಾಮುಖ್ಯತೆಯನ್ನು ಅಧ್ಯಯನ ದೃಷ್ಟಿಯಿಂದ ಹಿಂದೂ ವಿವಾಹ ಒಳಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಮುಖ್ಯವಾಗಿ ಹಿಂದೂ ತತ್ವಜ್ಞಾನ ಹಿಂದೂ ವಿವಾಹದ ಪ್ರಾಮುಖ್ಯತೆಯನ್ನು ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ಕಾಲಘಟ್ಟದಲ್ಲಿ ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಹಿಂದೂ ವಿವಾಹದ ಉದ್ದೇಶ ಕೇವಲ ಒಂದು ಸಾಮಾಜಿಕ ಒಪ್ಪಂದವಲ್ಲ, ಅದೊಂದು ಧಾರ್ಮಿಕ ಅನುಬಂಧ. ಧಾರ್ಮಿಕ ಅನುಬಂಧವಾಗಿದ್ದು, ಮುಖ್ಯವಾಗಿ ಇದೊಂದು ಸಾಮಾಜಿಕ ಒಪ್ಪಂದವಲ್ಲ. ಹಿಂದೂ ವಿವಾಹ ಒಂದು ಧಾರ್ಮಿಕ ವಿಧಿ, ಪವಿತ್ರವಾದಂತಹ ಧಾರ್ಮಿಕ ವಿಧಿ ಅಥವಾ ಧಾರ್ಮಿಕ ಸಂಸ್ಕಾರ ಆಗಿದ್ದು, ಅದೊಂದು ಧಾರ್ಮಿಕ ಕರ್ತವ್ಯವೂ ಕೂಡ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಹಿಂದೂ ವಿವಾಹ ಕೇವಲ ಒಂದು ಸತಿಪತಿಯರು ಶಾರೀರಿಕ ಸಂಬಂಧಗಳನ್ನು ಹೊಂದಿಕೊಳ್ಳುವ ಸಲುವಾಗಿ ಮಾಡಿಕೊಳ್ಬೇಕಾದಂಥ ಒಂದು ಒಪ್ಪಂದವಾಗಿರದೆ, ಅದರ ಮುಖ್ಯವಾದಂಥ ಉದ್ದೇಶ ಧಾರ್ಮಿಕ ಕರ್ತವ್ಯಗಳನ್ನು ವ್ಯಕ್ತಿಗಳು ಪರಿಪಾಲನೆ ಮಾಡುವ ಸಲುವಾಗಿ ವೈವಾಹಿಕ ಸಂಬಂಧಗಳನ್ನು ಇಲ್ಲಿ ಸ್ಥಾಪನೆ ಮಾಡಿಕೊಳ್ಳಲಾಗ್ತದೆ. ಹಾಗಾಗಿ ಇಲ್ಲಿ ಹಿಂದೂ ವಿವಾಹದ ಉದ್ದೇಶ ಕೇವಲ ಸಾಮಾಜಿಕ ಸ್ವರೂಪವನ್ನು ಮಾತ್ರವಲ್ಲದೆ, ಇದು ಧಾರ್ಮಿಕ ಲೇಪವನ್ನು, ಧಾರ್ಮಿಕ ಸ್ವರೂಪವನ್ನು ಸಹ ಹೊಂದಿದೆ ಎಂಬುದು ಹಲವಾರು ಸಮಾಜಶಾಸ್ತ್ರಜ್ಞರು ಮತ್ತು ಮಾನವಶಾಸ್ತ್ರಜ್ಞರ ಸ್ಪಷ್ಟವಾದಂಥ ಅಭಿಪ್ರಾಯ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಹಿಂದೂ ವಿವಾಹ ಒಂದು ಪವಿತ್ರವಾದಂಥ ಸಂಸ್ಕಾರ ಅನ್ನೋದನ್ನು ನಾವಿಲ್ಲಿ ಮತ್ತೊಮ್ಮೆ ಇಲ್ಲಿ ಮನನ ಮಾಡ್ಕೊಳ್ತಾ, ಮುಖ್ಯವಾಗಿ ಹಿಂದೂ ವಿವಾಹ ಹೇಗೆ ಒಂದು ಪವಿತ್ರವಾದಂಥ ಧಾರ್ಮಿಕ ವಿಧಿಯಾಗಿದೆ, ಹೌ ಇಟ್ ಈಸ್ ಎ ಸೇಕ್ರೆಡ್ ಒನ್ ಎಂಬುದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ವಿಚಾರವನ್ನು ವಿಶ್ಲೇಷಣೆ ಮಾಡೋದಾದ್ರೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಎಂಬ ಒಂದು ವಿಚಾರ ಹಿಂದೂ ವಿವಾಹಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಚಲಿತವಾಗಿದೆ. ಯಾಕೆಂದರೆ ಎಲ್ಲ ವಿವಾಹಗಳು ಸ್ವರ್ಗದಲ್ಲಿ ನಿರ್ಧಾರವಾಗ್ತದೆ ಎಂಬುದನ್ನು, ಯಾಕೆಂದರೆ ವೈವಾಹಿಕ ಸಂಬಂಧ ಕೇವಲ ಮಾನವರು ನಿರ್ಮಿಸಿಕೊಂಡಂತಹ ಸಂಬಂಧ ಅಲ್ಲ, ಇದು ದೈವ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ದೇವರ ಸಮ್ಮುಖದಲ್ಲಿ ವೈವಾಹಿಕ ಸಂಬಂಧಗಳು ಪೂರ್ವ ನಿರ್ಧರಿತ ಆಗ್ತದೆ ಎಂಬ ವಿಚಾರ ಹಿಂದೂ ತತ್ವಜ್ಞಾನದಲ್ಲಿ ಮತ್ತು ವಿಚಾರಧಾರೆಗಳಲ್ಲಿ ಇವತ್ತಿಗೂ ಸಹ ಪ್ರಚಲಿತವಾಗಿದೆ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಯಾಕೆಂದರೆ ವಿವಾದ ಸಂಬಂಧ ಎಂಬುದು ಕೇವಲ ಒಂದು ಜನ್ಮಕ್ಕೆ ಮಾತ್ರ ಸೀಮಿತವಾದುದಲ್ಲ, ಇದು 7 ಜನ್ಮಗಳ ನಂಟು ಎಂಬ ನಂಬಿಕೆಗಳು ಹಿಂದೂಗಳಲ್ಲಿ ಇವತ್ತಿಗೂ ಸಹ ಪ್ರಚಲಿತವಾಗಿರೋದನ್ನು ನಾವು ಗಮನಿಸಿದಾಗ, ಅದು ಎಷ್ಟು ಪವಿತ್ರವಾಗಿದೆ ಎಂಬುದು ನಮಗೆ ಇಲ್ಲಿ ಸ್ಪಷ್ಟವಾಗ್ತದೆ. ಎಂಥದೇ ಸಂದರ್ಭದಲ್ಲಿಯೂ ಸಹ ವೈವಾಹಿಕ ಸಂಬಂಧ ಏನಿದೆ, ಸಾವೊಂದನ್ನು ಹೊರತುಪಡಿಸಿ ಯಾವುದೇ ಶಕ್ತಿ ವೈವಾಹಿಕ ಸಂಬಂಧಗಳನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ ಎಂಬ ಕಾರಣಕ್ಕಾಗಿ ಇವತ್ತಿಗೂ ಸಹ ನಮ್ಮ ಹಿಂದೂ ವಿವಾಹ ಪದ್ಧತಿಯಲ್ಲಿ ವಿವಾಹ ವಿಚ್ಛೇದನವನ್ನ ಅನುಮೋದಿಸಿಲ್ಲ. ಯಾಕಂದ್ರೆ ಇದು 7 ಜನ್ಮಗಳ ನಂಟು, ಇದು ಕೇವಲ ಒಂದು ಜನ್ಮಕ್ಕೆ ಮುಗಿದು ಹೋಗೋದಿಲ್ಲ. ಒಂದು ಪಕ್ಷ ಯಾವುದೇ ಅನಿವಾರ್ಯ ಸಂದರ್ಭದಲ್ಲಿ ಸತಿಪತಿಯರು ಬೇರ್ಪಟ್ಟರು ಸಹ ಮುಂದಿನ ಜನ್ಮಗಳಲ್ಲಿ ಅವರು ಒಂದಾಗ್ತಾರೆ ಎಂಬ ಕಾರಣಕ್ಕಾಗಿ ನಮ್ಮ ಹಿಂದೂ ತತ್ವಜ್ಞಾನ ವಿಧವೆಯರ ಪುನರ್ವಿವಾಹವನ್ನ ಇವತ್ತಿಗೂ ಸಹ ಸಮ್ಮತಿಸಿಲ್ಲ ಅನ್ನೋದನ್ನು ನಾವು ಗಮನಿಸಿದಾಗ, ಹಿಂದೂ ವಿವಾಹದ ಧಾರ್ಮಿಕ ಪಾವಿತ್ರ್ಯತೆ ನಮಗೆ ಬಹಳ ಸ್ಪಷ್ಟವಾಗ್ತದೆ. ಹಾಗಾಗಿ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಎಲ್ಲ ವಿವಾಹ ಪದ್ಧತಿಗಳಿಗಿಂತಲೂ ಹಿಂದೂ ವಿವಾಹ ಪದ್ಧತಿ ಬಹಳ ಶ್ರೇಷ್ಠವಾದಂತಹ ಒಂದು ಲಕ್ಷಣಗಳನ್ನ ಇವತ್ತಿಗೂ ಸಹ ಅನುಸರಿಸಿಕೊಂಡು ಬಂದಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನ ನಾವು ಅಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಹಿಂದೂ ವಿವಾಹ ಹೇಗೆ ಒಂದು ಪವಿತ್ರವಾದಂತಹ ಒಂದು ಸಂಸ್ಕಾರ ಆಗಿದೆ ಅನ್ನೋದನ್ನು ನಾವು ಗಮನಿಸಿದಾಗ, KM ಕಪಾಡಿಯಾ ಎಂಬ ಸಮಾಜಶಾಸ್ತ್ರಜ್ಞ ಹೇಳುವಂತೆ ಹಿಂದೂ ವಿವಾಹದ ಉದ್ದೇಶಗಳು ಅದನ್ನ ಒಂದು ಪವಿತ್ರವಾದಂತಹ ಸಂಸ್ಕಾರದ ವಿಧಿ ಆಗಿ ಇವತ್ತಿಗೂ ಸಹ ಅದು ಬೆಳೆಸ್ಕೊಂಡು ಬಂದಿದೆ ಅನ್ನೋದನ್ನು ನಾವು ಗಮನಿಸಿದಾಗ, ಅದರಲ್ಲಿ ಹಿಂದೂ ವಿವಾಹದ ಉದ್ದೇಶಗಳಲ್ಲಿ ಮೊದಲನೇದಾಗಿ ಪ್ರತಿಯೊಬ್ಬ ಹಿಂದುವು ವಿವಾಹ ಆಗ್ತಕ್ಕಂಥದ್ದು ಕೇವಲ ಲೈಂಗಿಕ ಸಂಬಂಧಗಳನ್ನು ಹೊಂದುವುದು ಮಾತ್ರವಲ್ಲದೆ, ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳನ್ನ ಜೀವಿತಾವಧಿಯಲ್ಲಿ ಮೈಗೂಡಿಸ್ಕೊಳ್ಳೋದು ಅಥವಾ ಅನುಸರಿಸೋದು ಅದರ ಪ್ರಮುಖವಾದಂಥ ಉದ್ದೇಶವಾಗಿರ್ತದೆ. ಒಬ್ಬ ಹಿಂದೂ ವಿವಾಹ ಆಗೋದ್ರ ಮೂಲಕ ಅರ್ಧದಷ್ಟು ಧರ್ಮವನ್ನ ಪರಿಪಾಲನೆ ಮಾಡಿದಂತಾಗ್ತದೆ ಎಂಬ ಕಾರಣಕ್ಕಾಗಿ
ಹಿಂದೂ ಧರ್ಮದಲ್ಲಿ ಹಿಂದೂ ವಿವಾಹವನ್ನ ಒಂದು ಅಗತ್ಯ ಕ್ರಮ ಅಂತೇಳಿ ಇವತ್ತಿಗೂ ಸಹ ಪರಿಗಣಿಸಲಾಗ್ತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ಈ ಸತಿಪತಿಯರ ಸಂಬಂಧ ಎಷ್ಟು ಶ್ರೇಷ್ಠವಾದುದು, ಎಷ್ಟು ಪವಿತ್ರವಾದುದು ಎಂಬುದು ಹಲವಾರು ಧರ್ಮ ಗ್ರಂಥಗಳಲ್ಲಿ, ಪುರಾಣ ಪುಣ್ಯ ಕಥೆಗಳಲ್ಲಿಯೂ ಸಹ ಇವತ್ತು ನಾವು ನೋಡ್ಬೋದಾಗ್ತದೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನ ನಾನು ಕೊಡ್ತೇನೆ. ಶ್ರೀರಾಮಚಂದ್ರ ಅಶ್ವಮೇಧ ಯಾಗವನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೀತಾಮಾತೆ ಅನಿವಾರ್ಯ ಕಾರಣದಿಂದ ಶ್ರೀರಾಮನನ್ನ ತೊರೆದಿರ್ತಾಳೆ. ಅರಣ್ಯ ಅರಣ್ಯಕ್ಕಾಗಿ ಅವಳನ್ನ ಕಾಡಿಗೆ ಬಿಟ್ಟು ಬರಲಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ಅವರು ಅಶ್ವಮೇಧ ಯಾಗವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಪಂಡಿತರು ಶ್ರೀರಾಮಚಂದ್ರನಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ. ಪತ್ನಿ ಇಲ್ಲದೆ ಯಾವುದೇ ಮಾಡ್ತಕ್ಕಂಥ ಯಜ್ಞ ಅದು ಪರಿಪೂರ್ಣ ಆಗುವುದಿಲ್ಲ. ಆ ಕಾರಣಕ್ಕಾಗಿ ನೀವು ಸತಿಪತಿಯರಾಗಿ ಒಡೆಗೂಡಿನೇ ನೀವು ಈ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಅದರಿಂದ ನಿಮಗೆ ಫಲ ಸಿಗ್ತದೆ ಎಂಬ ಕಾರಣಕ್ಕಾಗಿ ಅವರು ಒಂದು ಪರಿಹಾರವನ್ನು ಸಹ ಸೂಚಿಸ್ತಾರೆ. ಆ ಸಂದರ್ಭದಲ್ಲಿ ಚಿನ್ನದ ಸೀತಾಮಾತೆಯ ಚಿನ್ನದ ಪುತ್ಥಳಿಯನ್ನು ತಯಾರಿಸಿ ಶ್ರೀರಾಮಚಂದ್ರನ ಪಕ್ಕದಲ್ಲಿ ಇರಿಸಿ ಆ ಮೂಲಕ ಆ ಯಜ್ಞವನ್ನು ನೆರವೇರಿಸಿದ್ರು ಎಂಬುದು ಏನನ್ನ ಸೂಚಿಸ್ತದೆ ಅಂದ್ರೆ ವಿವಾಹದ ಪ್ರಾಮುಖ್ಯತೆಯನ್ನು ಅದು ಸೂಚಿಸ್ತದೆ. ಅಂದಾಗ ಹಿಂದೂ ವಿವಾಹದ ಉದ್ದೇಶಗಳಲ್ಲಿ ಮೊದಲನೇ ಉದ್ದೇಶ ಧರ್ಮ ಪರಿಪಾಲನೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಕೆಲವೊಂದು ಸಾಮಾನ್ಯ ಧರ್ಮಗಳನ್ನ ಅವನು ಪರಿಪಾಲನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಸಾಮಾನ್ಯ ಧರ್ಮವನ್ನ ಪರಿಪಾಲನೆ ಮಾಡಬೇಕು ಅಂದ್ರೆ ಅವರು ವಿವಾಹಿತರಾದವರು ಮಾತ್ರ ಈ ಧಾರ್ಮಿಕ ವಿಧಿವಿಧಾನಗಳನ್ನ ತನ್ನ ಜೀವಿತಾವಧಿಯಲ್ಲಿ ಅನುಸರಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ನಾವು ಗಮನಿಸಿದಾಗ ಇಲ್ಲಿ ಬಹಳ ಮುಖ್ಯವಾಗಿ ಹಿಂದೂ ವಿವಾಹದ ಉದ್ದೇಶವೇ ಎಲ್ಲೋ ಒಂದ್ ಕಡೆ ಧಾರ್ಮಿಕ ಸ್ವರೂಪವನ್ನ, ಧಾರ್ಮಿಕ ಲೇಪವನ್ನ ಹೊಂದಿದೆ ಎಂಬುದನ್ನ ಸಮಾಜಶಾಸ್ತ್ರಜ್ಞರು ಇಲ್ಲಿ ಗುರುತಿಸ್ತಾರೆ. ಇನ್ನ ಎರಡನೇದಾಗಿ ಹಿಂದೂ ವಿವಾಹದ ಉದ್ದೇಶ ಪ್ರಜಾ ಅಂತೇಳಿ ಕರೀತಾರೆ. ಅಂದ್ರೆ ಜನಾಂಗದ ಮುಂದುವರಿಕೆ. ಯಾವುದೇ ಸಮಾಜ ತನ್ನ ನಿರಂತರತೆಯನ್ನ ಕಾಯ್ದುಕೊಂಡು ಹೋಗ್ಬೇಕು ಅಂದ್ರೆ ಸಂತತಿ ಜನಾಂಗ ಮುಂದುವರ್ಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಜನಾಂಗದ ಮುಂದುವರಿಕೆ ದೃಷ್ಟಿಯಿಂದಲೂ ಸಹ ಹಿಂದೂ ವಿವಾಹವನ್ನ ಒಂದು ಅಗತ್ಯವಾದಂಥ ಕ್ರಮ ಅಂತೇಳಿ ಪರಿಗಣಿಸಲಾಗ್ತದೆ. ಇದು ಎರಡನೇ ಉದ್ದೇಶವಾಗ್ತದೆ. ಇನ್ನು ಮೂರನೇದಾಗಿ ರತಿ ಅಂತೇಳಿ ಹೇಳ್ತಾರೆ. ಯಾಕೆಂದ್ರೆ ರತಿ ಅಂದ್ರೆ ಸಮಾಜ ಸಮ್ಮತ ರೀತಿಯಲ್ಲಿ ಸತಿಪತಿಯರಿಬ್ಬರು ಅಥವಾ ಗಂಡು ಮತ್ತು ಹೆಣ್ಣು ತಮ್ಮ ಲೈಂಗಿಕ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಮಾಡಿಕೊಡ್ತಕ್ಕಂಥ ಒಂದು ವಿಧಿ, ಒಂದು ಕ್ರಮ ಅಂತೇಳಿ ಆದಾಗ ಹಿಂದುವಾದ ಉದ್ದೇಶಗಳಲ್ಲಿ ಎಲ್ಲೊಂದ್ ಕಡೆ ಧಾರ್ಮಿಕ ಸ್ವರೂಪ ಇದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಹಿಂದೂ ವಿವಾಹ ಒಂದು ಪವಿತ್ರವಾದಂಥ ಸಂಸ್ಕಾರ ಆಗಿದೆ ಅಂತೇಳಿ ನಾವು ವಿಶ್ಲೇಷಿಸುವ ಸಂದರ್ಭದಲ್ಲಿ ಈ ಕೆಳಕಂಡ ಲಕ್ಷಣಗಳ ಅಥವಾ ಅಂಶಗಳ ಆಧಾರದ ಮೇಲೆ ಇದೊಂದು ಸಂಸ್ಕಾರದ ವಿಧಿಯಾಗಿದೆ ಅಂತೇಳಿ ನಾವು ವಿಶ್ಲೇಷಣೆ ಮಾಡಬಹುದಾಗಿದೆ. ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಸಾಮಾನ್ಯ ತಿಳುವಳಿಕೆಯ ದೃಷ್ಟಿಯಿಂದ ಈ ವಿಚಾರ ಬಹಳ ಮುಖ್ಯವಾಗ್ತದೆ. ಕನಿಷ್ಠ 10 ಅಥವಾ 15 ಅಂಕದ ಪ್ರಶ್ನೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಹಾಗಾಗಿ ನಾನು ಈ ವಿಷಯಗಳಿಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಪ್ರಶ್ನೆ ಸಹಜವಾಗಿ ಈ ರೀತಿ ಬರ್ತದೆ: ಹಿಂದೂ ವಿವಾಹವು ಹೇಗೆ ಪವಿತ್ರ ಸಂಸ್ಕಾರದ ವಿಧಿಯಾಗಿದೆ, ಚರ್ಚಿಸಿರಿ. ಹೌ ಇಟ್ ಈಸ್ ಸೇಕ್ರೆಡ್ ಒನ್ ಅಂತೇಳಿ ಅವನು ಕೇಳ್ತಾನೆ. ನೀವು ಅವಾಗ ಡಿಸ್ಕಸ್ ಮಾಡಬೇಕಾಗ್ತದೆ. ಹಿಂದೂ ವಿವಾಹ ಹೇಗೆ ಒಂದು ಪ್ರಮುಖ ಸಂಸ್ಕಾರದ ವಿಧಿಯಾಗಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಹೇಳೋದಾದ್ರೆ ಮೊದಲನೇದಾಗಿ ಹಿಂದೂ ವಿವಾಹದ ಆಚರಣೆಯಲ್ಲಿ ಅನುಸರಿಸ್ತಕ್ಕಂಥ ಕೆಲವೊಂದು ಸಂಸ್ಕಾರದ ವಿಧಿಗಳು ಏನಿದೆ, ಆ ಸಂಸ್ಕಾರದ ವಿಧಿಗಳೇ ಅದನ್ನ ಒಂದು ಪವಿತ್ರವಾದಂತ ಒಂದು ಪವಿತ್ರ ಅಂತೇಳಿ ಪರಿಗಣಿಸಲಾಗ್ತದೆ. ಅದರಲ್ಲಿ ಮೊದಲನೇದಾಗಿ ಹಿಂದೂ ವಿವಾಹದ ಕಾರ್ಯಕ್ರಮದಲ್ಲಿ ಅನುಸರಿಸ್ತಕ್ಕಂಥ ಮೊದಲನೇ ಸಂಸ್ಕಾರ ಅಂದ್ರೆ ವಾಗ್ದಾನ. ಸಾಮಾನ್ಯವಾಗಿ ವಿವಾಹದ ಸಂದರ್ಭದಲ್ಲಿ ನೆರೆದಿರ್ತಕ್ಕಂಥ ಜನರ ಮುಂದೆ ಸಮ್ಮುಖದಲ್ಲಿ ಜನ ಸೇರಿರ್ತಾರೆ. ಸತಿಪತಿಯರಿಬ್ಬರ ನಾಮ, ಗೋತ್ರ ಮತ್ತು ಪ್ರವರಗಳನ್ನು ಸಾದರಪಡಿಸಿ ಅವರಿಬ್ಬರು ವಿವಾಹಕ್ಕೆ ಸಿದ್ಧರಾಗಿದ್ದಾರೆ ಅಂತೇಳಿ ಘೋಷಣೆ ಮಾಡಲಾಗ್ತದೆ. ಈ ರೀತಿಯಾಗಿ ಈ ಈ ಕಾರ್ಯಕ್ರಮ ಏನಿದೆ, ವಾಗ್ದಾನ ಕಾರ್ಯಕ್ರಮದಲ್ಲಿ ಪುರುಷ ಅಥವಾ ಗಂಡು ಅವರ ಹೆಣ್ಣಿನ ತಂದೆ ತಾಯಿಗಳಿಗೆ ಒಂದು ವಾಗ್ದಾನವನ್ನು ಮಾಡಬೇಕಾಗ್ತದೆ. ನಿಮ್ಮ ಮಗಳನ್ನ ನಾನು ಧರ್ಮದ ಪ್ರಸಂಗದಲ್ಲಾಗಲಿ, ಹಣದ ವಿಚಾರದಲ್ಲಾಗಲಿ ಅಥವಾ ಇಷ್ಟಾರ್ಥಗಳನ್ನು ತೀರಿಸಿಕೊಳ್ಳುವ ವಿಚಾರದಲ್ಲಾಗಲಿ ನಾನು ಅವಳನ್ನ ಬವಣೆಗೊಳಿಸುವುದಿಲ್ಲ, ಅವಳನ್ನ ಬಿಟ್ಟು ನಡೆಯುವುದಿಲ್ಲ ಅಂತ ಹೇಳಿ ಕನ್ಯೆಯ ತಂದೆಗೆ ವಾಗ್ದಾನವನ್ನ ಮಾಡಬೇಕಾಗ್ತದೆ. ಇದು ಮೊದಲನೇ ಅಂಶ. ಇನ್ನ ಎರಡನೇದಾಗಿ ವಿವಾಹದ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ಎರಡನೇ ಕಾರ್ಯಕ್ರಮ ಅಂದ್ರೆ ಹೋಮ. ಸಾಮಾನ್ಯವಾಗಿ ವಿವಾಹ ಒಂದು ಪವಿತ್ರವಾದಂಥ ಸಂಸ್ಕಾರ ಆದ್ರಿಂದ ಇದು ಅಗ್ನಿ ಸಾಕ್ಷಿಯಾಗಿ ನಡಿಬೇಕಾಗ್ತದೆ. ಯಾಕಂದ್ರೆ ಹಿಂದೂ ತತ್ವಜ್ಞಾನ ನಂಬಿಕೆಯ ಪ್ರಕಾರ ಯಾವಾಗ ಒಂದು ವಿವಾಹ ಪರಿಪೂರ್ಣವಾಗ್ತದೆ ಅಂದ್ರೆ ಅಗ್ನಿ ಸಾಕ್ಷಿಯಾಗಿ ಸತಿಪತಿಯರಿಬ್ಬರು ಒಗ್ಗೂಡಿದಾಗ ಮಾತ್ರ ಅದು ವಿವಾಹ ಪರಿಪೂರ್ಣ ಆಗ್ತದೆ ಎಂಬ ಒಂದು ಅಥವಾ ಪೂರ್ಣ ಆಗ್ತದೆ ಎಂಬ ನಂಬಿಕೆ ನಮ್ಮ ಹಿಂದೂ ತತ್ವಜ್ಞಾನದಲ್ಲಿ. ಹಾಗಾಗಿ ಪ್ರತಿಯೊಂದು ಹಿಂದೂ ವಿವಾಹಗಳ ಸಂದರ್ಭದಲ್ಲಿ ಹೋಮವನ್ನ ನೆರವೇರಿಸಲಾಗ್ತದೆ. ಹೋಮವನ್ನ ನೆರವೇರಿಸಿ
ಹವ್ಯಸ್ಸನ್ನ ಅಗ್ನಿದೇವನಿಗೆ ಸಮರ್ಪಣೆ ಮಾಡಲಾಗ್ತದೆ. ಹೋಮವನ್ನ ನಡೆಸಿ ಹವ್ಯಸ್ಸನ್ನ ಅಗ್ನಿದೇವನಿಗೆ ಸಮರ್ಪಣೆ ಮಾಡಿ, ಅಗ್ನಿದೇವನ ಎದುರಿನಲ್ಲಿ ಸ್ತ್ರೀ ಪುರುಷರೊಬ್ಬರು ಪರಸ್ಪರ ಸತಿಪತಿಯರಾಗ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಹಾಗಾದ್ರೆ ಹೋಮ ಅಂದ್ರೆ ಏನು ನೋಡೋದಾದ್ರೆ, ಇದನ್ನ ಸಾಮಾನ್ಯವಾಗಿ ಸಂತಾನಾಭಿವೃದ್ಧಿಯ ಸಂಕೇತವಾಗಿ ಲಾಜ ಹೋಮವನ್ನ ಇಲ್ಲಿ ನೆರವೇರಿಸಲಾಗ್ತದೆ. ಅಂದ್ರೆ ತುಪ್ಪದಲ್ಲಿ ಅದ್ದಿರ್ತಕ್ಕಂತಹ ಹತ್ತಿಯನ್ನ ಅಥವಾ ಹರಳನ್ನ ಹೋಮ ಮಾಡುವಾಗ ದಂಪತಿಗಳಿಬ್ಬರು ಪರಸ್ಪರ ಅರ್ಪಿಸುತ್ತಾ ದೇವರಲ್ಲಿ ಅನುಗ್ರಹವನ್ನ ಬೇಡ್ತಾರೆ. ಅಗ್ನಿಗೆ ಎದುರಾಗಿ ವಿವಾಹವನ್ನ ದೇವರ ಎದುರು ನಡೆಯುವ ವಿವಾಹ ಎಂದೇ ಪರಿಗಣಿಸುವುದರಿಂದ ಹಿಂದೂ ವಿವಾಹಕ್ಕೆ ಮತ್ತಷ್ಟು ಪಾವಿತ್ರ್ಯತೆ ಬರ್ತದೆ. ಇದು 2ನೇ ಅಂಶ. ಇನ್ನು 3ನೇದಾಗಿ ಕನ್ಯಾದಾನ. ಸಾಮಾನ್ಯವಾಗಿ ಕನ್ಯಾದಾನ ಅಂದ್ರೆ ಕನ್ಯಾಪಿತೃಗಳು ಪತ್ನಿಯೊಡಗೂಡಿ ತನ್ನ ಕನ್ಯೆಯನ್ನ ವರನಿಗೆ ವಿಧಿವತ್ತಾಗಿ ಅಥವಾ ಅಗ್ನಿಸಾಕ್ಷಿಯಾಗಿ ದಾರಿ ಎರೆದುಕೊಡೋದನ್ನ ಇದು ಸೂಚಿಸ್ತದೆ. ಈ ವಿಧಿಯ ಮೂಲಕ ಈ ಕನ್ಯಾ ರಕ್ಷಣೆಯ ಹೊಣೆಗಾರಿಕೆಯನ್ನ ವರನಿಗೆ ಈ ಸಂದರ್ಭದಲ್ಲಿ ವಹಿಸಿಕೊಡ್ಲಾಗ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದು 3ನೇ ಅಂಶ. ಇನ್ನು 4ನೇದಾಗಿ ಪಾಣಿಗ್ರಹಣ. ಇದು ಹೆಸರೇ ಸೂಚಿಸುವಂತೆ ವರನು ವಧುವಿನ ಕೈಯನ್ನ ತನ್ನ ಕೈಯಿಂದ ಹಿಡಿದುಕೊಳ್ತಕ್ಕಂಥ ಒಂದು ವಿಧಿಯೇ ಈ ಪಾಣಿಗ್ರಹಣ. ಪಾಣಿ ಅಂದ್ರೆ ಕೈಯನ್ನ, ಗ್ರಹಣ ಅಂದ್ರೆ ಹಿಡಿಯೋದು ಅಂತೇಳಿ ಆಗ್ತದೆ. ಅಂದ್ರೆ ಇದು ಏನನ್ನ ಸಂಕೇತಿಸಿ, ಇಂದಿನಿಂದ ನಾನು ನಿಮ್ಮ ಮಗಳ ಸಂಪೂರ್ಣ ಹೊಣೆಗಾರಿಕೆಯನ್ನು ನಾನು ವಹಿಸ್ಕೊಳ್ತಾನೆ ಎಂಬ ಒಂದು ವಾಗ್ದಾನ ಅಥವಾ ಒಂದು ಗಂಡು ಅಥವಾ ಪುರುಷ ಏನ್ ಮಾಡ್ತಾನೆ, ನಾನು ಹೆಣ್ಣು ಮಗಳ ಅಥವಾ ಕನ್ಯೆಯ ಸಂಪೂರ್ಣವಾದ ಜವಾಬ್ದಾರಿ ನಾನು ವಹಿಸ್ಕೊಳ್ತಾನೆ ಅಂತೇಳಿ ಏನ್ ಮಾಡ್ತಾನೆ, ಒಂದು ವಾಗ್ದಾನವನ್ನ ಮಾಡ್ತಕ್ಕಂಥ ಸಂಕೇತವಾಗಿ ಈ ಕಾರ್ಯಕ್ರಮ ನಡೀತದೆ. 4ನೇದಾಗಿ ಮಾಂಗಲ್ಯ ಧಾರಣ. ಸಾಮಾನ್ಯವಾಗಿ ಸತಿಪತಿಯರ ಪವಿತ್ರವಾದಂಥ ಬಂಧನದ ಸಂಕೇತವಾಗಿ ಮಂಗಳಸೂತ್ರ ಅಥವಾ ತಾಳಿಯನ್ನ ವಧುವಿನ ಕೊರಳಿಗೆ ವರನು ಕಟ್ಟತಕ್ಕಂಥದ್ದು ಇದರ ಪ್ರಮುಖವಾದ ಲಕ್ಷಣವಾಗಿರ್ತದೆ. ಇದರ ಉದ್ದೇಶ ಏನು ಅಂದ್ರೆ, ಸರ್ವೇ ಸಾಮಾನ್ಯವಾಗಿ ಸ್ತ್ರೀ ಪುರುಷರಿಬ್ಬರು ಭಾರತೀಯ ಸಮಾಜದಲ್ಲಿ ಆ ವಿವಾಹಿತ ಸ್ತ್ರೀಯರನ್ನ ಗುರುತಿಸುವ ಸಂಕೇತವಾಗಿ ಮಂಗಳಸೂತ್ರವನ್ನ ಧರಿಸ್ತಕ್ಕಂಥ ಪ್ರವೃತ್ತಿ ದಕ್ಷಿಣ ಮತ್ತು ಉತ್ತರ ಭಾರತ ಎಲ್ಲರೂ ಸಹ ಕಂಡು ಬರ್ತಾ ಇರತಕ್ಕಂಥ ಒಂದು ವಿಧಿಯಾಗಿದೆ. ಒಟ್ಟಾರೆಯಾಗಿ ವಿವಾಹದ ಸಂಕೇತವಾಗಿ ಈ ಮಾಂಗಲ್ಯ ಧಾರಣ ಕಾರ್ಯಕ್ರಮ ನಡೀತದೆ. ಇನ್ನು ಮುಂದಿನ ವಿಧಿ ಸಪ್ತಪದಿ. ಸಪ್ತಪದಿ ಹಿಂದೂ ವಿವಾಹದಲ್ಲಿ ಬಹಳ ಪ್ರಮುಖವಾದಂತಹ ಆಚರಣೆ ಆಗಿದೆ. ಅಲ್ಲದೆ ಭಾರತದ ಸುಪ್ರೀಂ ಕೋರ್ಟ್ ಸಹ ಹಿಂದೂ ವಿವಾಹದಲ್ಲಿ ಸಪ್ತಪದಿ ಪೂರ್ಣವಾಗದೆ ವಿವಾಹ ಪರಿಪೂರ್ಣ ಆಗೋದಿಲ್ಲ ಅಥವಾ ಪೂರ್ಣ ಆಗುವುದಿಲ್ಲ ಎಂಬುದನ್ನು ಬಹಳ ಸ್ಪಷ್ಟವಾದಂತಹ ಮಾತುಗಳಲ್ಲೂ ಸಹ ಹೇಳಿದೆ. ಹಾಗಾಗಿ ಹಿಂದೂ ಶಾಸ್ತ್ರಗಳ ಪ್ರಕಾರ ಹಿಂದೂ ವಿವಾಹದ ಬಹಳ ಪ್ರಮುಖವಾದಂತಹ ಅಂಶವಂದ್ರೆ ಸಪ್ತಪದಿ ಈ ವಿಧಿ. ಈ ವಿಧಿಯ ಮೂಲಕ ವೈವಾಹಿಕ ಸಂಬಂಧವು ಸ್ಥಿರವಾಗುತ್ತದೆ ಎಂಬ ನಂಬಿಕೆ ಇರ್ತದೆ. ಹಾಗಾದ್ರೆ ಸಪ್ತಪದಿ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ವರನಾದವನು ಅಥವಾ ಪುರುಷನು ವಧುವಿನ ಕೈಯನ್ನ ಹಿಡಿದು ಅಗ್ನಿಗೆ ಉತ್ತರಾಭಿಮುಖವಾಗಿ ಹಾಕಿರುವ ಹಕ್ಕಿಗಳ ಚಿಕ್ಕ 7 ರಾಶಿಗಳ ಮೇಲೆ ಅವಳನ್ನು ಒಂದೊಂದೇ ಹೆಜ್ಜೆಯನ್ನು ಇಡಿಸುತ್ತಾ ಒಂದು ವಾಗ್ದಾನವನ್ನ ಅವನು ಮಾಡ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಹೀಗೆ ಸಪ್ತಪದಿ ಸಹ ಬಹಳ ಮುಖ್ಯವಾಗ್ತದೆ. ಅನ್ನೋದು ನಾವು ಗಮನಿಸಬೇಕಾಗ್ತದೆ. ಹೀಗೆ ಸಂಸ್ಕಾರ ಏನಿದೆ ವಿವಾಹದ ಕಾರ್ಯಕ್ರಮಗಳಲ್ಲಿ ಏನಿದೆ, ಸಂಸ್ಕಾರದಲ್ಲಿಯೇ ಇದೊಂದು ಪವಿತ್ರ ಅಂತೇಳಿ ನಾವು ಗಮನಿಸಬೇಕಾಗ್ತದೆ. ಇದು ಮೊದಲನೇ ಅಂಶ. ಹೀಗೆ ವಿವಾಹದ ಕಾರ್ಯಕ್ರಮ ಏನಿದೆ, ವಿವಾಹದ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸ್ವರೂಪ ಇರೋ ಕಾರಣಕ್ಕಾಗಿ ಇದನ್ನೊಂದು ಪವಿತ್ರ ಸಂಸ್ಕಾರದ ವಿಧಿ ಅಂತೇಳಿ ನಾವು ಗುರುತಿಸಬೇಕಾಗ್ತದೆ. ಇನ್ನು 2ನೇದಾಗಿ ಹೌ ಇಟ್ ಈಸ್ ಸೇಕ್ರೆಡ್ ಒನ್. ಹೀಗೆ ಇದು ಪವಿತ್ರ ಸಂಸ್ಕಾರದ ವಿಧಿ ಆಗಿದೆ ಅಂದ್ರೆ, 2ನೇದಾಗಿ ವಿವಾಹವು ಸ್ತ್ರೀಯರು ಒಳಪಡುವ ಅತ್ಯಂತ ಮುಖ್ಯ ಸಂಸ್ಕಾರದ ವಿಧಿ ಅಂತೇಳಿ ನಾವು ಗಮನಿಸಬೇಕಾಗ್ತದೆ. ಪುರುಷರಿಗಿಂತಲೂ ಸ್ತ್ರೀಯರಿಗೆ ವಿವಾಹ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನ ಇಲ್ಲಿ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಯಾಕೆಂದ್ರೆ ಅವರಿಗೆ ಅದೊಂದು ಪವಿತ್ರ ಸಂಸ್ಕಾರದ ವಿಧಿ ಅಂತೇಳಿ ನಾವು ಗುರುತಿಸಬೇಕಾಗ್ತದೆ. ಯಾಕೆಂದ್ರೆ ಪ್ರತಿಯೊಬ್ಬ ಹೆಣ್ಣು ಮಗಳು ತನ್ನ ಜೀವಿತಾವಧಿಯಲ್ಲಿ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಉತ್ಕರ್ಷಕ್ಕೆ ಮತ್ತು ವಿಕಾಸಕ್ಕೆ ಕಾರಣವಾಗುವ ಹಲವಾರು ಸಂಸ್ಕಾರದ ವಿಧಿಗಳಿಗೆ ಒಳಗಾಗ್ತಾರೆ. ಉದಾಹರಣೆಗೆ ವ್ಯಕ್ತಿಯ ಹುಟ್ಟುವಿಗೆ ಸಂಬಂಧಿಸಿದಂತೆ ಗರ್ಭದಾನ ಕಾರ್ಯಕ್ರಮದಿಂದ ಕೊನೆಗೆ ಅವಳ ಅಂತ್ಯ ಸಂಸ್ಕಾರದವರೆಗೂ ಸಹ ಹಲವಾರು ಸಂಸ್ಕಾರದಲ್ಲಿ ವಿವಾಹಕ್ಕೆ ಪ್ರಾಮುಖ್ಯತೆ ಇದೆ ಅನ್ನೋದು ನಾವಿಲ್ಲಿ ನೋಡ್ಬೇಕಾಗ್ತದೆ. ಯಾಕೆಂದ್ರೆ ಸ್ತ್ರೀಯರ ದೃಷ್ಟಿಯಿಂದ ಹೇಳೋದಾದ್ರೆ, ಸ್ತ್ರೀಯರು ಒಳಪಡುವ ಏಕೈಕ ಸಂಸ್ಕಾರದ
ವಿವಾಹ ಆಗಿದೆ. ಆದ್ರಿಂದ ಪ್ರತಿಯೊಬ್ಬ ಸ್ತ್ರೀಯು ಈ ಸಂಸ್ಕಾರಕ್ಕೆ ಕಡ್ಡಾಯವಾಗಿ ಒಳಗಾಗಲೇಬೇಕು ಎಂಬುದನ್ನ ಹಲವಾರು ಧರ್ಮಶಾಸ್ತ್ರಗಳು, ಮತ್ತು ಸ್ಮೃತಿಗಳಲ್ಲೂ ಸಹ ಈ ಅಂಶವನ್ನ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಇದು 2ನೇ ಅಂಶ. ಇನ್ನು 3ನೇದಾಗಿ ವಿವಾಹವು ಕಿತ್ತೊಗೆಯಲಾಗದ ಅಥವಾ ಕಳಚಲಾಗದಂತಹ ಬಂಧ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾಕಂದ್ರೆ ನಾನು ಈಗಾಗಲೇ ಪ್ರಾರಂಭದಲ್ಲೇ ಹೇಳಿದೆ, ಸಾವೊಂದನ್ನ ಹೊರತುಪಡಿಸಿ ಯಾವುದೇ ಶಕ್ತಿ ವೈವಾಹಿಕ ಸಂಬಂಧವನ್ನ ಮುರಿದು ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಒಂದು ಪವಿತ್ರವಾದಂತ ಸಂಸ್ಕಾರದ ವಿಧಿ ಆಗಿರೋದರಂತೆ ಮನಸ್ಸಿಗೆ ಬಂದಂತೆ ಬೇಕಾಬಿಟ್ಟಿಯಾಗಿ ಇತರ ಧರ್ಮೀಯರಲ್ಲಿರುವಂತೆ ವೈವಾಹಿಕ ಸಂಬಂಧಗಳನ್ನ ಮುರಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೇಕಾಗ್ತದೆ. ಕೇವಲ ಇದು ಸಮಾಜದ ದೃಷ್ಟಿಯಿಂದ ಮಾತ್ರವಲ್ಲದೆ ಧರ್ಮದ ದೃಷ್ಟಿಯಿಂದಲೂ ಸಹ ವೈವಾಹಿಕ ಸಂಬಂಧಗಳನ್ನ ಕಿತ್ತೊಗಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸ್ತ್ರೀ ಪುರುಷರಿಬ್ಬರು ಸಹ ಕೆಲವೊಂದು ಹೊಂದಾಣಿಕೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಆ ಮೂಲಕ ಆ ಬಂಧನ ನಿರಂತರವಾಗಿ ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತದೆ. ಇದು 3ನೇ ಅಂಶ. 4ನೇದಾಗಿ ಪರಸ್ಪರ ಘರ್ಷಣೆಗೆ ಇಲ್ಲಿ ಅವಕಾಶ ಇಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಸಾಮಾನ್ಯವಾಗಿ ಪತಿ ಪತ್ನಿಯರು ತಮ್ಮ ಹೊಂದಾಣಿಕೆಗೆ ಅಡಚಣೆಯಾಗಬಹುದಂತ ಸ್ವಭಾವದಲ್ಲಿ ಕೆಲವು ಅಂಶಗಳನ್ನ ಅವರು ಅದ್ಬಿಟ್ಟು ತ್ಯಾಗ ಮಾಡಿಕೊಳ್ಬೇಕಾಗ್ತದೆ. ಯಾಕೆಂದ್ರೆ ದೇಹದ ಬಯಕೆಗಳನ್ನ ತೀರಿಸಿಕೊಳ್ಳಬಹುದಂತ ಮಾಧ್ಯಮ ಅಲ್ಲ ವಿವಾಹ. ಇಲ್ಲಿ ಕೇವಲ ವೈಯಕ್ತಿಕ ಸುಖ ದುಃಖಗಳಿಗಿಂತಲೂ ಬಹಳ ಮುಖ್ಯವಾಗಿ ಸಮಾಜದ ಸಮೂಹದ ಒಂದು ಧರ್ಮದ ಹಿನ್ನೆಲೆಯಲ್ಲಿ ವಿವಾಹವನ್ನು ನಾವಿಲ್ಲಿ ಕಾಣೋದ್ರಿಂದ ಇಲ್ಲಿ ಘರ್ಷಣೆ ಇಲ್ಲ. 5ನೇದಾಗಿ ಈ ಪಾತಿರ್ಥ್ಯದ ಮೌಲ್ಯ ಸಂಪೋಷಣೆಯ ಉದ್ದೇಶದಿಂದಲೂ ಸಹ ಇದು ಹಿಂದೂ ವಿವಾಹ ಒಂದು ಪವಿತ್ರ ಸಂಸ್ಕಾರದ ವಿಧಿಯಾಗಿದೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಂತೆ ಹಿಂದೂ ವಿವಾಹವು ಮುರಿಯಲಾಗದ ಬಂಧನ ಅಂತೇಳಿ ನಾವು ಹೇಳುವಾಗ ಈ ಪಾತಿರಿತ್ಯ ಬಹಳ ಮುಖ್ಯವಾಗ್ತದೆ. ಅದರಲ್ಲೂ ಪ್ರಮುಖವಾಗಿ ಸ್ತ್ರೀಯರಿಗೆ ಸಂಬಂಧಿಸಿದಂತೆ ಸ್ತ್ರೀಯು ತನ್ನ ಸಂಪೂರ್ಣವಾದಂಥ ವ್ಯಕ್ತಿತ್ವವನ್ನ ಪುರುಷನಲ್ಲಿ ಲೀನ ಮಾಡಿಕೊಂಡು ಅವಳು ಯಾವ ರೀತಿ ನದಿಗಳು ಸಾಗರವನ್ನು ಸೇರಿ ಒಂದಾಗ್ತದೆಯೋ ಅದೇ ರೀತಿಯಾಗಿ ತನ್ನ ಪಾತಿರಿತ್ಯದ ಸಂಪೋಷಣೆಗಾಗಿ ಕಡ್ಡಾಯವಾಗಿ ಅವರು ವಿವಾಹಿತ ಒಂದು ಜೀವನವನ್ನ ಆದರ್ಶಮಯವಾಗಿ ಪಾಲನೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಹಲವಾರು ಉದಾಹರಣೆಗಳ ಮೂಲಕ ನಾವಿಲ್ಲಿ ವಿಶ್ಲೇಷಣೆ ಮಾಡಬಹುದಾಗ್ತದೆ ಅನ್ನೋದು ನಾವಿಲ್ಲಿ ಗಮನಿಸಿದಾಗ ಹಿಂದೂ ವಿವಾಹ ಒಂದು ಪವಿತ್ರವಾದಂತಹ ಸಂಸ್ಕಾರದ ವಿಧಿಯಾಗಿದೆ ಅಂತೇಳಿ ನಾವು ಈ ಮೇಲ್ಕಂಡ ಅಂಶಗಳ ಆಧಾರದಲ್ಲಿ ನಾವು ವಿಶ್ಲೇಷಣೆ ಮಾಡಬಹುದಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಈ ಮೇಲ್ಕಂಡ ಅಂಶಗಳ ಆಧರಿಸಿ ನಾವು ಹಿಂದೂ ವಿವಾಹನ ಒಂದು ಪವಿತ್ರ ಸಂಸ್ಕಾರದ ವಿಧಿ ಅಂತೇಳಿ ನಾವು ವಿಶ್ಲೇಷಣೆಗೆ ಒಳಪಡಿಸಿದ್ದೇವೆ. ಈಗ ಇದುವರೆಗೂ ನಾವೇನು ಚರ್ಚೆ ಮಾಡಿದ್ದೇವೆ ಇವೆಲ್ಲ ವಿಷಯಗಳು ಪರೀಕ್ಷಾ ದೃಷ್ಟಿಯಿಂದ ಮತ್ತು ಸಾಮಾನ್ಯ ತಿಳುವಳಿಕೆ ದೃಷ್ಟಿಯಿಂದಲೂ ಸಹ ನಿಮಗೆ ಮುಖ್ಯ ಆಗ್ತದೆ. ಹಾಗಾಗಿ ಈ ವಿಷಯಕ್ಕೆ ಒತ್ತು ಕೊಟ್ಟು ಓದ್ಕೊಳ್ಳೋ ಪ್ರಯತ್ನವನ್ನ ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡಬೇಕಾಗುತ್ತೆ. ಅಲ್ಲದೆ ವಿವಾಹದ ಮಾದರಿಗಳಲ್ಲಿ ಪ್ರಚಲಿತವಾಗಿ ಮುಸ್ಲಿಂ ವಿವಾಹ ಮತ್ತೊಂದು ಪ್ರಮುಖವಾದಂತಹ ವಿವಾದ ಮಾದರಿ ಕ್ರಮ ಆಗಿದೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಮುಸ್ಲಿಮರಲ್ಲಿ ವಿವಾಹವನ್ನು ಒಂದು ಸಾರ್ವತ್ರಿಕ ಒಂದು ಸಾಮಾಜಿಕ ಸಂಘ ಸಂಸ್ಥೆ ಅಂತೇಳಿ ಪರಿಗಣಿಸಲಾಗಿದೆ. ಅಲ್ಲದೆ ಇಸ್ಲಾಂ ಧರ್ಮ ಅದನ್ನ ಕಡ್ಡಾಯಗೊಳಿಸಿದೆ. ಯಾಕಂದ್ರೆ ಮೊಹಮ್ಮದ್ ಪೈಗಂಬರ್ನು ಕೂಡ ಬ್ರಹ್ಮಚರ್ಯಕ್ಕಿಂತಲೂ ವಿವಾಹದ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾನೆ. ಯಾಕೆಂದ್ರೆ ಹಿಂದೂ ವಿವಾಹವು ಹೇಗೆ ಒಂದು ಪವಿತ್ರ ಸಂಸ್ಕಾರದ ವಿಧಿಯಾಗಿದೆಯೋ ಅದಕ್ಕೆ ವಿರುದ್ಧವಾಗಿ ಇಸ್ಲಾಂ ಧರ್ಮ ಮುಸ್ಲಿಮರಲ್ಲಿ ವಿವಾಹವನ್ನು ಒಂದು ಸಾಮಾಜಿಕ ಕರಾರು ಅಂತೇಳಿ ಪರಿಗಣಿಸಲಾಗ್ತದೆ. ಇಟ್ ಈಸ್ ಎನ್ ಸೋಷಿಯಲ್ ಕಾಂಟ್ರಾಕ್ಟ್ ಅಂತೇಳಿ ಕರೀಲಾಗ್ತದೆ. ಯಾಕಂದ್ರೆ ಒಂದು ಸಾಮಾಜಿಕ ಕರಾರು ಹೇಗೆ ಆಗ್ತದೆ ಅಂದ್ರೆ ಒಂದು ಕರಾರಿಗೆ ಇರಬೇಕಾದಂತ ಎಲ್ಲ ಲಕ್ಷಣಗಳು ಸ್ವರೂಪ ಮುಸ್ಲಿಂ ವಿವಾಹದಲ್ಲಿ ಇರೋ ಕಾರಣಕ್ಕಾಗಿ ಮುಸ್ಲಿಂ ವಿವಾಹನ ಒಂದು ಸಾಮಾಜಿಕ ಕರಾರು ಅಂತೇಳಿ ಕರೀಲಾಗ್ತದೆ. ಅಂದಾಗ ಇಸ್ಲಾಂ ಧರ್ಮದಲ್ಲಿ ವಿವಾಹವನ್ನ ನಿಖಾ ಅಂತೇಳಿ ಕರೀಲಾಗ್ತದೆ. ಯಾಕೆಂದ್ರೆ ಇಸ್ಲಾಂ ವಿವಾಹವು ಒಂದು ಕರಾರು ಅಥವಾ ಒಪ್ಪಂದದಂತೆ ಇದೆ, ಒಪ್ಪಂದದಂತೆ ಕಂಡು ಬರ್ತದೆ. ಅದರೊಂದು ಧಾರ್ಮಿಕ ಅನುಬಂಧ ಅಥವಾ ಸಂಬಂಧ ಅಲ್ಲ ಅನ್ನೋದನ್ನ ನಾವಿಲ್ಲಿ ನೋಡಿದಾಗ ಇದು ಒಂದು ಸಾಮಾಜಿಕ
ಒಪ್ಪಂದ ಆಗಿರೋ ಕಾರಣಕ್ಕಾಗಿಯೇ ಯಾರೆಲ್ಲ ಈ ಕರಾರಿಗೆ ಒಂದಾಗಿರ್ತಾರೆ ಅಥವಾ ಕರಾರಿಗೆ ಬಂದಿರ್ತಾರೋ ಅವರು ಯಾವುದೇ ಸಂದರ್ಭದಲ್ಲಿ ಈ ಕರಾರನ್ನ ಮುರಿದುಕೊಳ್ಳುವ ಅವಕಾಶವನ್ನು ಸಹ ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಏನು ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೋ ಅಥವಾ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೋ ಯಾವುದೇ ಸಂದರ್ಭದಲ್ಲಿ ಎರಡೂ ಪಕ್ಷದವರು ಈ ಸಾಮಾಜಿಕ ಕರಾರನ್ನು ಮುರಿದುಕೊಳ್ಳಿಕ್ಕೆ ಹೇಗೆ ಅವಕಾಶ ಇದೆಯೋ ಅದೇ ರೀತಿಯಾಗಿ ಇಸ್ಲಾಂ ಧರ್ಮದಲ್ಲಿ ವಿವಾಹವು ಒಂದು ಸಾಮಾಜಿಕ ಒಪ್ಪಂದ ಆಗಿರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ವೈವಾಹಿಕ ಸಂಬಂಧಗಳನ್ನು ಮುರಿದುಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದ್ದು, ಪುರುಷರು ಒಮ್ಮೆಲೆ ಏಕಕಾಲದಲ್ಲಿ 4 ಜನ ಸ್ತ್ರೀಯರನ್ನ ಮದುವೆ ಮಾಡಿಕೊಳ್ಳಿಕ್ಕೆ ಕುರಾನ್ ಸಮ್ಮತವಾಗಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಗರಿಷ್ಠ 4 ಜನ ಸ್ತ್ರೀಯರನ್ನ ಒಮ್ಮೆಲೆ ಮದುವೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಇಲ್ಲಿ ಕೊಡೋದನ್ನ ನಾವು ಗಮನಿಸಿದಾಗ ಹಿಂದೂ ವಿವಾಹಕ್ಕೆ ಹೋಲಿಸಿದಲ್ಲಿ ಇಸ್ಲಾಂ ವಿವಾಹವು ಒಂದು ಸಾಮಾಜಿಕ ಒಪ್ಪಂದ ಅಂತೇಳಿ ನಾವು ಕರೀಲಾಗ್ತದೆ. ಹಾಗಾಗಿ ಇಸ್ಲಾಂ ವಿವಾಹವು ಧರ್ಮಸಮ್ಮತವಾಗಿದೆ. ಏಕೆಂದ್ರೆ ಧರ್ಮಸಮ್ಮತ ಹೇಗಾಗಿದೆ ಅನ್ನೋ ನಾವು ನೋಡೋದಾದ್ರೆ ಇಸ್ಲಾಂ ವಿವಾಹದ ಉದ್ದೇಶವು ನ್ಯಾಯೋಚಿತವಾದಂಥ ರೀತಿಯಲ್ಲಿ ಮಕ್ಕಳನ್ನ ಪಡೆಯುವುದು ಅದರ ಉದ್ದೇಶವಾಗ್ತದೆ. ಅಲ್ಲದೆ ಕುರಾನ್ನ ಪ್ರಕಾರವೂ ಸಹ ಇಸ್ಲಾಂ ವಿವಾಹ ಒಂದು ಕರಾರಾಗಿರೋದ್ರಿಂದ ಕರಾರನ್ನ ಮಾಡಿಕೊಳ್ಳಲು ಏನೆಲ್ಲ ಕಟ್ಟು ಕರಾರುಗಳಿದೆಯೋ ಅಥವಾ ನಿಯಮಗಳಿದೆಯೋ ಅದೇ ನಿಯಮಗಳು ಇಲ್ಲೂ ಸಹ ನಾವು ಇಸ್ಲಾಂ ವಿವಾಹದಲ್ಲಿ ಕಾಣಬಹುದಾಗಿದ್ದು, ಯಾರೆಲ್ಲ ಕರಾರನ್ನ ಮಾಡಿಕೊಳ್ಳಿಕ್ಕೆ ಸಮರ್ಥರಿರ್ತಾರೋ ಸಮರ್ಥರಾದಂಥ ವ್ಯಕ್ತಿಗಳು ಮಾತ್ರ ಇಸ್ಲಾಂ ವಿವಾಹದಲ್ಲಿ ಒಂದಾಗಲಿಕ್ಕೆ ಅವಕಾಶ ಆಗಿದೆ ಅನ್ನೋದು ನಾವಿಲ್ಲಿ ನೋಡಬೇಕಾಗ್ತದೆ. ಹೀಗೆ ಇಸ್ಲಾಂ ವಿವಾಹ ಒಂದು ಕರಾರ ಆಗಿರೋದ್ರಿಂದ ಸ್ವಸ್ಥ ಮನಸ್ಸುಳ್ಳ ಸ್ತ್ರೀ ಪುರುಷರಿಬ್ಬರು ಸಹ ವೈವಾಹಿಕ ಸಂಬಂಧಗಳಿಗೆ ಒಂದಾಗಬಹುದಾಗಿದೆ, ಒಂದು ಒಪ್ಪಂದವನ್ನ ಮಾಡ್ಕೊಳ್ಬಹುದಾಗಿದೆ. ಇಲ್ಲಿ ಪುರುಷರಿಗಿಂತಲೂ ಸ್ತ್ರೀಯಳಾದವಳು ಅಂತಸ್ತಿನಲ್ಲಿ ಕೆಳಗಿನವಳಾಗಿರ್ಬೇಕು, ಅಂದ್ರೆ ವಯಸ್ಸಿನಲ್ಲಿ ಕಡಿಮೆ ವಯಸ್ಸಿನವಳಾಗಿರ್ಬೇಕು ಎಂಬ ಅಂಶವನ್ನು ಅದು ಒತ್ತಿ ಹೇಳ್ತದೆ. ಅಲ್ಲದೆ ಇಸ್ಲಾಂ ವಿವಾಹದಲ್ಲಿ ಮುಖ್ಯವಾಗಿ ಇದೊಂದು ಸಾಮಾಜಿಕ ಕರಾರು ಆಗಿರೋದ್ರಿಂದ ಈ ಕರಾರನ್ನ ಯಾರು ಬೇಕಾದರೂ ಸಹ ಸಮರ್ಥವಾಗಿ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಇಲ್ಲಿ ಸಾಮಾನ್ಯವಾಗಿ ವಲಿ ಎಂದು ಕರೆಯಲ್ಪಡುವ ಅವಳ ಕಡೆಯ ಹಿರಿಯ ಸಂಬಂಧಿಯೋರ್ವನು ಇದರ ಆಕೆಯ ವಿವಾಹ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಇಲ್ಲಿ ಒತ್ತಿರ್ತಾನೆ. ಯಾಕಂದ್ರೆ ಇದು ಕರಾರಾಗಿರೋದ್ರಿಂದ ಆ ಕರಾರನ್ನ ನಿರ್ವಹಿಸ್ತಕ್ಕಂಥ ಒಂದು ಸಮರ್ಥವಾದಂಥ ವ್ಯಕ್ತಿ ಈ ವಿವಾಹವನ್ನ ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇಸ್ಲಾಂ ವಿವಾಹ ಒಂದು ನಾಗರಿಕ ಒಪ್ಪಂದ ಆಗಿರೋದ್ರಿಂದ ಈ ಒಪ್ಪಂದದ ಲಕ್ಷಣಗಳು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಯಾಕಂದ್ರೆ ಪ್ರಸ್ತಾವ ಮತ್ತು ಒಪ್ಪಿಗೆ ಇವೆರಡೂ ಸಹ ಒಂದು ಸಾಮಾಜಿಕ ಕರಾರಿನಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಇಸ್ಲಾಂ ವಿವಾಹದಲ್ಲೂ ಸಹ ಪ್ರಸ್ತಾವ ಮತ್ತು ಒಪ್ಪಿಗೆ ಇವೆರಡೂ ಸಹ ಕಂಡು ಬರ್ತದೆ. ಸಾಮಾನ್ಯವಾಗಿ ವಿವಾಹದ ಪ್ರಸ್ತಾವವನ್ನ ಇಲ್ಲಿ ಇಜುಬ್ ಅಂತೇಳಿ ಕರೀಲಾಗ್ತದೆ ಮತ್ತು ಕುಬುಲ್ ಅಂದ್ರೆ ಒಪ್ಪಿಗೆಯನ್ನು ಸೂಚಿಸೋದನ್ನ ಇಲ್ಲಿ ನೋಡ್ಲಾಗ್ತದೆ. ಈ ಶಬ್ದಗಳನ್ನ ಈ ವಿವಾಹದ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೇಳುವಂತೆ ಗಟ್ಟಿಯಾಗಿ ಉಚ್ಚಾರಣೆಯನ್ನ ಮಾಡಬೇಕಾಗ್ತದೆ. ಯಾಕಂದ್ರೆ ಧಾರ್ಮಿಕ ಒಂದು ಮುಖಂಡರ ಅಥವಾ ಕಾಜಿಗಳು ಅಂತ ಏನು ಕರಿತೇವೆ ಅವರ ಸಮ್ಮುಖದಲ್ಲಿ ಸಾಮಾನ್ಯವಾಗಿ ವಿವಾಹದ ಒಂದು ಪ್ರಸ್ತಾವವನ್ನು ಮಾಡಬೇಕಾಗ್ತದೆ. ಆ ಪ್ರಸ್ತಾವಕ್ಕೆ ಅನುಗುಣವಾಗಿ ಅದರ ವಿರುದ್ಧ ಪಕ್ಷದವರು ನಾವು ಈ ಪ್ರಸ್ತಾವಕ್ಕೆ ಒಪ್ಪಿಗೆ ಇದೆ ಅಂತೇಳಿ ಅವರು ಸೂಚಿಸಬೇಕಾಗ್ತದೆ. ಹೀಗೆ ಇದೊಂದು ಕರಾರು ಆಗಿರೋದ್ರಿಂದ ಈ ಕರಾರಿನ ಎಲ್ಲ ಲಕ್ಷಣಗಳು ಕಾರ್ಯಾಚರಣೆಗಳು ಇಲ್ಲಿ ನಾವು ಇಸ್ಲಾಂ ವಿವಾಹದಲ್ಲಿ ನಾವು ಕಾಣಬಹುದಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಈ ರೀತಿಯಾಗಿ ಇಸ್ಲಾಂ ವಿವಾಹ ಒಂದು ಸಾಮಾಜಿಕ ಕರಾರು ಆಗಿರುವ ಕಾರಣಕ್ಕಾಗಿ ಇದನ್ನ ಒಂದು ಸಾಮಾಜಿಕ ಒಪ್ಪಂದ, ನಾಗರಿಕ ಒಪ್ಪಂದ ಅಂತೇಳಿ ನಾವು ಕರೆಯಬಹುದಾಗಿದೆ. ಹೀಗೆ ನಾಗರಿಕ ಒಪ್ಪಂದ ಅಂತೇಳಿ ಕರಿಬಹುದಾಗ್ತದೆ. ಹೀಗೆ ಇಸ್ಲಾಂ ವಿವಾಹದ ಪೂರ್ವ ಷರತ್ತುಗಳು ಇಲ್ಲಿ 3 ಮುಖ್ಯ ಷರತ್ತುಗಳನ್ನು ನಾವು ಕಾಣಬೇಕಾಗ್ತದೆ. ಯಾಕೆಂದ್ರೆ ಇಸ್ಲಾಂ ವಿವಾಹ ಒಂದು ನಾಗರಿಕ ಒಪ್ಪಂದ ಆಗಿರೋದ್ರಿಂದ ಇಲ್ಲಿ 3 ಮುಖ್ಯವಾದ ಲಕ್ಷಣಗಳನ್ನು ನಾವು ಕಾಣಬೇಕಾಗ್ತದೆ. ಅದರಲ್ಲಿ ಮೊದಲನೇದಾಗಿ ವಿವಾಹದ ಪ್ರಸ್ತಾವ ಮತ್ತು ಒಪ್ಪಿಗೆ ಇರಬೇಕಾಗ್ತದೆ. ಯಾಕೆಂದ್ರೆ ಯಾವುದೇ ಕರಾರು ಅಸ್ತಿತ್ವಕ್ಕೆ ಬರುವ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅದಕ್ಕೆ ಸಂಬಂಧಿಸಿದಂಥ ಪ್ರಸ್ತಾವ ಇರಬೇಕಾಗ್ತದೆ ಮತ್ತು ಒಪ್ಪಿಗೆ ಇರಬೇಕಾಗ್ತದೆ.
ಯಾಕಂದ್ರೆ ಮುಸ್ಲಿಮರಲ್ಲಿ ವಿವಾಹವನ್ನ ಒಂದು ಸಾಮಾಜಿಕ ಕರಾರು ಎಂಬ ಕಾರಣಕ್ಕಾಗಿ ಒಂದು ಪಕ್ಷದವರು ವಿವಾಹದ ಪ್ರಸ್ತಾವವನ್ನ ಮುಂದಿಡ್ತಾರೆ. ಅದಕ್ಕೆ ಅನುಗುಣವಾಗಿ ಅದಕ್ಕೆ ವಿರೋಧ ಪಕ್ಷದವರು ಯಾರಿರ್ತಾರೆ, ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಒಂದು ಸಂಬಂಧಿಕರು ಯಾರಿರ್ತಾರೆ ಅಥವಾ ನೆರೆದಿರ್ತಕ್ಕಂಥ ಜನರ ಮುಂದೆ ಈ ವಿವಾದ ಪ್ರಸ್ತಾವಕ್ಕೆ ನಮಗೆ ಸಮ್ಮತಿ ಇದೆ ಅಂತೇಳಿ ಅವರು ಒಪ್ಪಿಗೆಯನ್ನು ಕೊಡಬೇಕಾಗ್ತದೆ. ಅದು ಕರಾರಾಗಿರೋದ್ರಿಂದ ಕನಿಷ್ಠ ಪಕ್ಷ ಇಬ್ಬರು ವ್ಯಕ್ತಿಗಳು ಸಾಕ್ಷಿಗಳಂತೆ ಪ್ರಸ್ತಾವದ ಸಮಯದಲ್ಲಿ ಹಾಜರಿದ್ದು ಅದಕ್ಕೆ ಹಾಜರಾತಿಯನ್ನ ನಾವು ನೋಡಬೇಕಾಗ್ತದೆ. ಇದು ಕರ ಒಂದು ಲಕ್ಷಣ. ಎರಡನೇದಾಗಿ ಸ್ತ್ರೀ ಪುರುಷರು ಅಥವಾ ಗಂಡು ಮತ್ತು ಹೆಣ್ಣು ದಾಂಪತ್ಯ ಜೀವನವನ್ನು ನಡೆಸ್ತಕ್ಕಂತಹ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ಹೊಂದಿರಬೇಕಾಗ್ತದೆ. ಅದರ ಜೊತೆಗೆ ಅವರಿಬ್ರು ಸಹ ಪ್ರಾಪ್ತ ವಯಸ್ಕರಾಗಿರ್ಬೇಕಾಗ್ತದೆ. ಒಂದ್ ಪಕ್ಷ ಅವರಿಬ್ರು ಪ್ರಾಪ್ತ ವಯಸ್ಕರಾಗಿಲ್ಲದಿದ್ದಂತಹ ಸಂದರ್ಭದಲ್ಲಿ ಗಂಡನ ಪುರುಷನ ಅಥವಾ ಸ್ತ್ರೀಯರ ತಂದೆ ತಾಯಿಗಳ ಅಥವಾ ಪೋಷಕರ ಸಮ್ಮತಿಯೊಂದಿಗೆ ಅವರು ವಿವಾಹ ಆಗಬೇಕಾಗ್ತದೆ. ಅವರ ಸಮ್ಮತಿ ಇಲ್ಲದೆ ಸ್ತ್ರೀ ಪುರುಷರಿಬ್ರು ವೈವಾಹಿಕ ಸಂಬಂಧಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮೂರನೇದಾಗಿ ಕಾನೂನಿನ ಅಡಚಣೆ ಇರಬಾರದು. ಯಾಕೆಂದ್ರೆ ವಿವಾಹವು ವಿಧಿಬದ್ಧ ಎನಿಸಿಕೊಳ್ಬೇಕಾದ್ರೆ ಮುಸ್ಲಿಂ ಶರಿಯತ್ ಕಾನೂನು ಏನಿದೆ ಅದು ರದ್ದುಗೊಳಿಸಬಹುದಾದಂತಹ ವೈವಾಹಿಕ ಸಂಬಂಧಗಳಿದ್ದಲ್ಲಿ ಅದು ಕಾನೂನುಬದ್ಧ ವಿವಾಹ ಅಂತೇಳಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿವಾಹಗಳನ್ನು ರದ್ದುಗೊಳಿಸಲಿಕ್ಕೆ ಅವಕಾಶ ಇದೆ. ಹೀಗೆ ಹಿಂದೂ ವಿವಾಹಕ್ಕೆ ಹೋಲಿಸಿದಲ್ಲಿ ಹಿಂದೂ ವಿವಾಹವು ಒಂದು ಪವಿತ್ರವಾದಂತಹ ಧಾರ್ಮಿಕ ಸಂಸ್ಕಾರದ ವಿಧಿಯಾಗಿದ್ರೆ ಅದಕ್ಕೆ ವಿರುದ್ಧವಾಗಿ ಇಸ್ಲಾಂ ವಿವಾಹವು ಒಂದು ಸಾಮಾಜಿಕ ಸಾರ್ವಜನಿಕ ಒಪ್ಪಂದದಂತೆ ಕಂಡು ಬಂದು ಬಹಳ ಸ್ಪಷ್ಟವಾದಂತಹ ವ್ಯತ್ಯಾಸಗಳನ್ನ ಎರಡು ವಿವಾಹ ಪದ್ಧತಿಗಳು ನಾವು ಗುರುತಿಸಬಹುದಾಗಿದೆ. ಹಾಗಾಗಿ ಈ ಎರಡೂ ವ್ಯತ್ಯಾಸಗಳನ್ನು ಆಧರಿಸಿ ನಾನು ಏನು ಹಿಂದೂ ವಿವಾಹ ಮತ್ತು ಮುಸ್ಲಿಂ ವಿವಾಹ ಪದ್ಧತಿಯ ಪ್ರಧಾನವಾದಂತಹ ಅಂಶಗಳನ್ನ ವ್ಯತ್ಯಾಸಗಳನ್ನು ನಾನು ಇಲ್ಲಿ ನಾನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಎರಡು ವಿವಾಹದ ಲಕ್ಷಣಗಳು, ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ನಾವು ಇನ್ನಷ್ಟು ವಿವರವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಈ ವಿಷಯದ ಬಗ್ಗೆ ಹೆಚ್ಚು ಮಾಹಿತಿಯನ್ನ ನೀವು ಕಲೆ ಹಾಕಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ತೀರಿ ಅಂತೇಳಿ ನಾನು ತಿಳ್ಕೊಳ್ತೇನೆ. ಇದರ ಜೊತೆಗೆ ಇಸ್ಲಾಂ ವಿವಾಹಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಪ್ರಮುಖ ಆದಂತಹ ಅಂಶ ಅಂದ್ರೆ ಮಹರ್. ಇದು ಬಹಳ ಮುಖ್ಯ. ಕನ್ಯಾ ಶುಲ್ಕ ಅಂತೇಳಿ ಕರೀತಾರೆ. ಇಸ್ಲಾಂ ವಿವಾಹದಲ್ಲಿ ಈ ಕನ್ಯಾ ಶುಲ್ಕ ಬಹಳ ಮುಖ್ಯವಾಗ್ತದೆ. ನಿಮ್ಗೆ ಸಾಮಾನ್ಯವಾಗಿ ಒಂದು 5 ಮಾರ್ಕಿನ ಪ್ರಶ್ನೆ ಈ ಮಹರ್ನ ಬಗ್ಗೆ ಬರೋ ಸಾಧ್ಯತೆ ಇರ್ತದೆ. ಟಿಪ್ಪಣಿ ಬರೆಯಿರಿ, ಮಹರ್ನ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆ ಬರೋ ಸಾಧ್ಯತೆ ಇರ್ತದೆ. ಹಾಗಾದ್ರೆ ಈ ಮಹರ್ ಅಥವಾ ಕನ್ಯಾ ಶುಲ್ಕ ಅಂದ್ರೆ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಮುಸ್ಲಿಂ ವಿವಾಹ ಪದ್ಧತಿಯಲ್ಲಿ ಸೇರ್ಕೊಂಡಿರ್ತಕ್ಕಂಥ ಒಂದು ಆಚರಣೆ ಅಂದ್ರೆ ಮಹರ್ ಅಂತೇಳಿ ನಾವು ಗಮನಿಸಬೇಕಾಗ್ತದೆ. ನಾನು ಈಗಾಗಲೇ ಹೇಳಿದಂತೆ ಮುಸ್ಲಿಂ ವಿವಾಹ ಒಂದು ಕರಾರಾಗಿರೋದ್ರಿಂದ ಕರಾರನ್ನ ದೃಢಪಡಿಸಲು ಅಪ್ರೂವ್ ಮಾಡ್ಲಿಕ್ಕೆ ವರನು ವಧುವಿಗೆ ಒಂದು ಕಾಣಿಕೆಯನ್ನ ಅಥವಾ ಕನ್ಯಾಶುಲ್ಕವನ್ನ ಅವನು ಅಥವಾ ಮಹರನ್ನ ನೀಡೋದ್ರ ಮೂಲಕ ವಾಗ್ದಾನವನ್ನ ಮಾಡ್ತಾನೆ. ಮದುವೆಯ ಸಂದರ್ಭದಲ್ಲಿ ನಾನು ಇಂತಿಷ್ಟು ಕಾಣಿಕೆಯನ್ನ ನೀಡ್ತೇನೆ ಅಂತೇಳಿ ಅವನು ವಾಗ್ದಾನವನ್ನ ಮಾಡ್ತಾನೆ. ಇದು ಒಂದು ರೀತಿಯಲ್ಲಿ ಹಿಂದೂ ವಿವಾಹದಲ್ಲಿ ಕಂಡು ಬರ್ತಕ್ಕಂಥ ಕನ್ಯಾಶುಲ್ಕದಂತೆ ಇದು ಕಂಡು ಬರ್ತದೆ. ಯಾಕೆಂದ್ರೆ ಈ ಮಹರ್ ಏನು ಲಕ್ಷಣವಾಗುತ್ತೆ ವಿವಾಹವಾಗ್ತಾ ಇರ್ತಕ್ಕಂಥ ಒಂದು ಸೂಚಕವಾಗಿ ವರನು ವಧುವಿಗೆ ನೀಡಬೇಕಾದಂತ ಒಂದು ಕಾಣಿಕೆ ಅಂತೇಳಿ ನಾವು ನೋಡ್ಬೇಕಾಗ್ತದೆ. ಆದ್ರೆ ಈ ಮಹರ್ನ ಹಣ ಎಷ್ಟಿರ್ಬೇಕು ಎಂಬುದನ್ನ ಯಾವ್ದು ನಿರ್ಧಾರ ಮಾಡಲಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ವಧುವಿನ ವಯಸ್ಸು, ಅವಳ ಸೌಂದರ್ಯ, ಅವರ ಕುಟುಂಬದ ಸ್ಥಾನಮಾನ ಮತ್ತು ವಂಶ ಮತ್ತಿತರ ಅಂಶಗಳನ್ನ ಆಧರಿಸಿ ಮೋಹರ್ನ ಮೊತ್ತ ನಿರ್ಧಾರ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗ್ತದೆ. ಸಾಮಾನ್ಯವಾಗಿ ಈ ಮೋಹರ್ನ ಹಣ ಎಷ್ಟಿರ್ಬೇಕು ಅಥವಾ ಏನಿರ್ಬೇಕು ಅಥವಾ ಯಾವ್ದಿರ್ಬೇಕು ಎಂಬುದನ್ನ ನಾವು ನೋಡುವಾಗ ಈ ಮೊಹರ್ನ ಬಗ್ಗೆ ವಿವಾಹದ ಪ್ರಸ್ತಾಪ ಬಂದಂತ ಸಂದರ್ಭದಲ್ಲಿಯೇ ಅದರ ಬಗ್ಗೆ ಚರ್ಚೆ ಆಗ್ತದೆ. ಸಾಮಾನ್ಯವಾಗಿ ವಧುವಿನ ಸಂಬಂಧಿ ಅಥವಾ ಅವರ ಸಂಬಂಧಿಕರು ಯಾರಿರ್ತಾರೆ, ಒಲಿ ಅಂತ ಏನ್ ಕರಿತೀವಿ, ಇವರು ಈ ಮೊಹರ್ನ ಮೊತ್ತವನ್ನ ನಿರ್ಧರಿಸುವಲ್ಲಿ ಪ್ರಮುಖವಾದಂತ ಪಾತ್ರವನ್ನ ಅವರು ನಿರ್ವಹಿಸ್ತಾರೆ. ಎಷ್ಟು ಕೊಡಬೇಕು, ಏನಿರ್ಬೇಕು, ಮೊಹರ್ನ ಸ್ವರೂಪ, ಅದು ಹಣನೆ ಅಥವಾ ವಸ್ತುನೆ, ಬಂಗಾರನೆ ಅಥವಾ ಸೈಟೆ ಅಥವಾ ಮನೆಯೇ, ಏನ್ ಕೊಡಬೇಕು ಎಲ್ಲವನ್ನ ಅವನೇ ಅದನ್ನ ನಿರ್ಧಾರ ಮಾಡ್ತಾನೆ. ಸಾಮಾನ್ಯವಾಗಿ ವಿವಾಹ ಮಾರನೇ ದಿನ ಮಹರ್ನ ಒಂದು ಪಾಲನ್ನ ವರನು ಒಲಿಯ ಕೈಗೆ ಕೊಡಬೇಕಾಗ್ತದೆ. ಒಂದ್ ಪಕ್ಷ ಪೂರ್ತಿ ಹಣವಾಗಿದ್ದಲ್ಲಿ ಅದನ್ನ ಸಂದಾಯ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲದೆ ಹೋದಂತ ಪಕ್ಷದಲ್ಲಿ
ಇಂತಿಷ್ಟು ದಿನಗಳಲ್ಲಿ ನಾನು ಹಣವನ್ನು ಸಂದಾಯ ಮಾಡ್ತೇನೆ ಅಂತೇಳಿ ಅವನು ವಾಗ್ದಾನವನ್ನ ಮಾಡಬೇಕಾಗ್ತದೆ. ಉದಾಹರಣೆಗೆ ಮುಸ್ಲಿಮರಲ್ಲಿ ವಿಚ್ಛೇದನಕ್ಕೆ ಅವಕಾಶ ಇರೋದ್ರಿಂದ ಈ ಉಳಿದಂತಹ ಮೊಹರ್ ಹಣವನ್ನ ವಿಚ್ಛೇದನದ ಸಂದರ್ಭದಲ್ಲೂ ಸಹ ಪಾವತಿ ಮಾಡಲಿಕ್ಕೆ ಅವಕಾಶವನ್ನ ನಾವು ನೋಡ್ಬೋದಾಗಿದೆ. ವಿಚ್ಛೇದನ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಸಹ ಅದನ್ನ ಕೊಡ್ಲಿಕ್ಕೆ ಅವಕಾಶ ಇರ್ತದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಹೀಗೆ ಮೊಹರ್‌ನ ಹಣ ಏನಿದೆ ಅಥವಾ ಮೊತ್ತ ಏನಿದೆ ಅಥವಾ ಮೊಹರ್ ಏನಿದೆ, ಆ, ಒಂದ್ ಪಕ್ಷ ವಿವಾಹದ ಸಂದರ್ಭದಲ್ಲಿ ಮೊಹರ್‌ನ ಬಗ್ಗೆ ಸ್ಪಷ್ಟವಾದಂತ ಉಲ್ಲೇಖ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಒಂದ್ ಪಕ್ಷ ಏನಾದ್ರೂ ಗುಲಾಮಳನ್ನ ಅಥವಾ ಸೇವಕಳನ್ನ ಯಾರಾದ್ರೂ ಮುಸ್ಲಿಂ ಪುರುಷ ಮದುವೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಅಂತ ಸಂದರ್ಭದಲ್ಲಿ ಕೊಡ್ಬೇಕಾದಂತಹ ಮೊಹರ್ ಹಣ ಆಕೆಯ ಒಡೆಯನಿಗೆ ಅವರು ಸಲ್ಲಿಸಿ ಅವಳನ್ನ ವಿವಾಹ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಮೊಹರ್ ಹಣ ಅಥವಾ ಮೊಹರ್ ಏನಿದೆ ಇಸ್ಲಾಂ ವಿವಾಹದಲ್ಲಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನ ಒಳಗೊಂಡಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈ ರೀತಿಯಾಗಿ ಮುಸ್ಲಿಂ ವಿವಾಹವು ಒಂದು ಪವಿತ್ರವಾದಂತ ಸಂಸ್ಕಾರದ ವಿಧಿಯಾಗದೆ ಒಂದು ಸಾಮಾಜಿಕ ಒಪ್ಪಂದ ಆಗಿರೋ ಕಾರಣಕ್ಕಾಗಿ ಒಂದು ಸಾಮಾನ್ಯ ನಾಗರಿಕ ಒಪ್ಪಂದದ ಸ್ವರೂಪ, ಲಕ್ಷಣ, ಕಾರ್ಯಾಚರಣೆ ಎಲ್ಲವೂ ಸಹ ಇಸ್ಲಾಂ ಧರ್ಮದಲ್ಲಿ ಕಂಡುಬರೋದ್ರಿಂದ ಸಂಪೂರ್ಣವಾಗಿ ಹಿಂದೂ ಧರ್ಮಕ್ಕೆ ವಿರುದ್ಧವಾದಂಥ ಲಕ್ಷಣ, ಸ್ವರೂಪ ಮತ್ತು ಕಾರ್ಯಾಚರಣೆಯನ್ನು ಒಳಗೊಂಡಿದೆ. ಇವೆರಡು ವಿವಾಹದ ಮಾದರಿಗಳಾಗಿ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಇಲ್ಲಿ ಮತ್ತು ಹೆಚ್ಚಿನ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ನೀವು ಪರೀಕ್ಷಾ ದೃಷ್ಟಿಯಿಂದ ಮತ್ತು ಸಾಮಾನ್ಯ ತಿಳುವಳಿಕೆ ದೃಷ್ಟಿಯಿಂದ ನಾನು ಏನು ಇದುವರೆಗೆ ನಾನು ವಿಷಯಗಳನ್ನು ಪ್ರಸ್ತಾಪಿಸಿದೆ ಇವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಅಂತೇಳಿ ಹೇಳ್ತಾ ನಾನು ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.